ಪ್ರಮುಖವಾದಂತಹ ಜಲಸಂಧಿ ಹಾರ್ಮುಜ್ ಜಲಸಂಧಿಯನ್ನ ಲಾಕ್ ಮಾಡಿದ್ರೆ ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಇಡೀ ಜಗತ್ತನ್ನು ಕಾಡ್ತಾ ಇತ್ತು, ಭಾರತವನ್ನು ಕೂಡ ಕಾಡ್ತಾ ಇತ್ತು. ಯಾಕಂತಂದ್ರೆ 60%ಕ್ಕೂ ಹೆಚ್ಚು ತೈಲ ಆಮದು ನಮಗೆ ಆ ಜಲಸಂಧಿಯ ಮುಖಾಂತರವೇ ಆಗಬೇಕಾಗಿತ್ತು. ಈಗ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ರೆ ವೀಕ್ಷಕರೇ, ಹಾರ್ಮುಜ್ ಜಲಸಂಧಿಯನ್ನ ಲಾಕ್ ಮಾಡೋ ಪ್ರಶ್ನೆ ಇಲ್ಲ ಅಂತ ಈಗ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಅಮೆರಿಕದ ಸೇನೆ ದಾಳಿಯ ಪ್ರತೀಕಾರಕ್ಕೆ ಈಗ ಇರಾನ್ ನಿಂತ್ಕೊಂಡಿದೆ. ಆದರೆ ಹಾರ್ಮುಜ್ ಜಲಸಂಧಿಯನ್ನ ಅವಾಗಲೂ ಈ ಜಲಸಂಧಿಯನ್ನು ಮುಚ್ಚೋದಿಲ್ಲ. ಆದರೆ ಇರಾನ್ ಕದನ ವಿರಾಮಕ್ಕೆ ಒಪ್ಕೊಳ್ಳದೆ ಹೋದರೆ ಅಥವಾ ತಾನು ಯುದ್ಧವನ್ನು ಮುಂದುವರಿಸ್ತೇನೆ, ಅಮೆರಿಕದ ವಿರುದ್ಧ ಪ್ರತೀಕಾರ ತೀರಿಸ್ತೀನಿ ಅಂತ ಹೊರಟುಬಿಟ್ರೆ ಮಾತ್ರ ಈ ಹಾರ್ಮುಜ್ ಜಲಸಂಧಿಯನ್ನು ಅವರು ಕ್ಲೋಸ್ ಮಾಡೇ ಮಾಡ್ತಾರೆ. ಬಿಕಾಸ್ ಅದು ಒಂದೇ ಅವ್ರ ಹತ್ರ ಇರ್ತಕ್ಕಂಥ ಬಹಳ ಪ್ರಬಲವಾದ ಅಸ್ತ್ರ. ಅಣ್ವಸ್ತ್ರಗಳನ್ನು ಅಮೆರಿಕ ನಾಶ ಮಾಡಿ ಆಗಿದೆ. ಮಿಲಿಟರಿ ಬಲ ಇಲ್ಲ ಅವ್ರ ಹತ್ರ, ಅಥವಾ ಅಮೆರಿಕಾದ ಮೇಲೆ ಕ್ಷಿಪಣಿ ದಾಳಿ ಮಾಡುವಷ್ಟರ ಮಟ್ಟಿಗಿನ ಸೇನಾ ಬಲ ಕೂಡ ಇಲ್ಲ. ಹಾಗಾಗಿ ಅವರು ಈ ಥರದ ಮಾರ್ಗಗಳು, ಅಂದರೆ ತೈಲ ಅಲ್ಲಿ ರಫ್ತಾಗದೆ ಇರೋ ಹಾಗೆ ತಡೆಯೋದು, ಈ ಥರ ಮತ್ತು ಹೌತಿ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಸ್ ಏನಿದೆ, ಟೆರರಿಸ್ಟ್ ಆರ್ಗನೈಸೇಷನ್, ಅವುಗಳ ಮುಖಾಂತರ ಸೇಡ್ ತೀರಿಸ್ಕೊಳ್ಳೋ ಅಂಥ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋದು, ಇಂಥವನ್ನೇ ಮಾಡಬೇಕಾಗತ್ತೆ. ಇನ್ನು ಭಾರತ ನೋಡಿದ್ರೆ ಕಚ್ಚಾ ತೈಲಕ್ಕಾಗಿ ಹಿಂದೆ ಇರಾನ್ ಮೇಲೆ ಸಾಕಷ್ಟು ಅವಲಂಬನೆ ಇತ್ತು. ಕೆಲವು ದಶಕಗಳಿಂದ ಆ ಇರಾನ್ ಮೇಲಿನ ಅವಲಂಬನೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬಂದ್ವಿ ನಾವು. ಇರಾಕ್, ಸೌದಿ ಅರೇಬಿಯಾ, ರಷ್ಯಾ ಕಡೆಯಿಂದ, ಇನ್ಫ್ಯಾಕ್ಟ್ ಇನ್ನು ಕತಾರ್ ಕಡೆಯಿಂದನೂ ಕೂಡ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ತೈಲ ಆಮದು ಮಾಡ್ಕೊಳ್ತೀವಿ. ಅಮೆರಿಕದಿಂದನೂ ಕೂಡ ತೈಲ ಆಮದು ಮಾಡ್ಕೊಳ್ತೀವಿ ನಾವು. ಹಾಗಾಗಿ ಹಲವು ಕಡೆಗಳಿಂದ ಬರೋದ್ರಿಂದ ತೀರಾ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಭಾರತಕ್ಕೆ ಅಂತ ಹೇಳಲಾಗ್ತಾ ಇದೆ. ಭಾರತ ಹಂಗೆ ಅಪ್ಡೇಟ್ ಬರ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಜನವಸತಿ ಪ್ರದೇಶದ ಮೇಲೆ ಮಾರಕ ದಾಳಿ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಯುದ್ಧ ಅಂತಂದ್ರೆ ಖಂಡಿತವಾಗ್ಲೂ ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡೋದಲ್ಲ. ಕದನ ವಿರಾಮ ಘೋಷಣೆ ನಡುವೆಯೇ ಇರಾನ್ ಎಂಥ ನಸುಗುನ್ನಿ ಕೆಲಸ ಮಾಡಿದೆ ನೋಡಿ. ಇಸ್ರೇಲ್ನ ಬೀರ್ ಶೇಬಾ ಜನವಸತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಸೇನೆ ಅಥವಾ ಮಿಲಿಟರಿ ಪೋಸ್ಟ್ಗಳನ್ನು ನಾಶ ಮಾಡುವಂಥದ್ದು ಸರಿ, ಆದರೆ ಸಾಮಾನ್ಯ ನಾಗರಿಕರು ಏನು ಮಾಡಿರ್ತಾರೆ? ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 3 ಬಲಿಯಾಗಿದ್ದಾರೆ. ಒಂದು ಕಡೆ ಅಮೆರಿಕ ಕದನ ವಿರಾಮದ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಸೀದಾ ಇಸ್ರೇಲ್ನ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ, ಕ್ಷಿಪಣಿ ದಾಳಿ ಮಾಡಿದೆ. ಅದರಲ್ಲೂ 3 ಇಸ್ರೇಲಿಗರು ಇದಕ್ಕೆ ಬಲಿಯಾಗಿದ್ದಾರೆ. ಸೊ ಹಾಗಾದರೆ ಈಗ ಇಸ್ರೇಲ್ ಸುಮ್ಮನೆ ಇರುತ್ತಾ? ಖಂಡಿತ ಸುಮ್ಮನೆ ಇರಲ್ಲ. ಅಂದರೆ ಟ್ರಂಪ್ ಹೇಳ್ತಾ ಇರೋ ಕದನ ವಿರಾಮ ಎಲ್ಲಿಗೆ ಬಂತು? ಅಲ್ಲಿಗೆ ಅಮೆರಿಕ ಒಂದು ಕಡೆ ಏನು ತೊಟ್ಲು ತೂಗೋದು ಅದೇನೆ, ಮಗುವನ್ನು ಚಿವುಟೋದು ಅದೇನೆ ಅನ್ನೋ ಅರ್ಥದ ಆಟವನ್ನು ಆಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಈ ಅತ್ಯಂತ ಪ್ರಮುಖವಾದಂತಹ ಜಲಸಂಧಿ ಹಾರ್ಮುಜ್ ಜಲಸಂಧಿಯನ್ನ ಲಾಕ್ ಮಾಡಿದ್ರೆ ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಇಡೀ ಜಗತ್ತನ್ನು ಕಾಡ್ತಾ ಇತ್ತು, ಭಾರತವನ್ನು ಕೂಡ ಕಾಡ್ತಾ ಇತ್ತು. ಯಾಕಂತಂದ್ರೆ 60%ಕ್ಕೂ ಹೆಚ್ಚು ತೈಲ ಆಮದು ನಮಗೆ ಆ ಜಲಸಂಧಿಯ ಮುಖಾಂತರವೇ ಆಗಬೇಕಾಗಿತ್ತು. ಈಗ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ರೆ ವೀಕ್ಷಕರೇ, ಹಾರ್ಮುಜ್ ಜಲಸಂಧಿಯನ್ನ ಲಾಕ್ ಮಾಡೋ ಪ್ರಶ್ನೆ ಇಲ್ಲ ಅಂತ ಈಗ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಅಮೆರಿಕದ ಸೇನೆ ದಾಳಿಯ ಪ್ರತೀಕಾರಕ್ಕೆ ಈಗ ಇರಾನ್ ನಿಂತ್ಕೊಂಡಿದೆ. ಆದರೆ ಹಾರ್ಮುಜ್ ಜಲಸಂಧಿಯನ್ನ ಅವಾಗಲೂ ಈ ಜಲಸಂಧಿಯನ್ನು ಮುಚ್ಚೋದಿಲ್ಲ. ಆದರೆ ಇರಾನ್ ಕದನ ವಿರಾಮಕ್ಕೆ ಒಪ್ಕೊಳ್ಳದೆ ಹೋದರೆ ಅಥವಾ ತಾನು ಯುದ್ಧವನ್ನು ಮುಂದುವರಿಸ್ತೇನೆ, ಅಮೆರಿಕದ ವಿರುದ್ಧ ಪ್ರತೀಕಾರ ತೀರಿಸ್ತೀನಿ ಅಂತ ಹೊರಟುಬಿಟ್ರೆ ಮಾತ್ರ ಈ ಹಾರ್ಮುಜ್ ಜಲಸಂಧಿಯನ್ನು ಅವರು ಕ್ಲೋಸ್ ಮಾಡೇ ಮಾಡ್ತಾರೆ. ಬಿಕಾಸ್ ಅದು ಒಂದೇ ಅವ್ರ ಹತ್ರ ಇರ್ತಕ್ಕಂಥ ಬಹಳ ಪ್ರಬಲವಾದ ಅಸ್ತ್ರ. ಅಣ್ವಸ್ತ್ರಗಳನ್ನು ಅಮೆರಿಕ ನಾಶ ಮಾಡಿ ಆಗಿದೆ. ಮಿಲಿಟರಿ ಬಲ ಇಲ್ಲ ಅವ್ರ ಹತ್ರ, ಅಥವಾ ಅಮೆರಿಕಾದ ಮೇಲೆ ಕ್ಷಿಪಣಿ ದಾಳಿ ಮಾಡುವಷ್ಟರ ಮಟ್ಟಿಗಿನ ಸೇನಾ ಬಲ ಕೂಡ ಇಲ್ಲ. ಹಾಗಾಗಿ ಅವರು ಈ ಥರದ ಮಾರ್ಗಗಳು, ಅಂದರೆ ತೈಲ ಅಲ್ಲಿ ರಫ್ತಾಗದೆ ಇರೋ ಹಾಗೆ ತಡೆಯೋದು, ಈ ಥರ ಮತ್ತು ಹೌತಿ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಸ್ ಏನಿದೆ, ಟೆರರಿಸ್ಟ್ ಆರ್ಗನೈಸೇಷನ್, ಅವುಗಳ ಮುಖಾಂತರ ಸೇಡ್ ತೀರಿಸ್ಕೊಳ್ಳೋ ಅಂಥ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋದು, ಇಂಥವನ್ನೇ ಮಾಡಬೇಕಾಗತ್ತೆ. ಇನ್ನು ಭಾರತ ನೋಡಿದ್ರೆ ಕಚ್ಚಾ ತೈಲಕ್ಕಾಗಿ ಹಿಂದೆ ಇರಾನ್ ಮೇಲೆ ಸಾಕಷ್ಟು ಅವಲಂಬನೆ ಇತ್ತು. ಕೆಲವು ದಶಕಗಳಿಂದ ಆ ಇರಾನ್ ಮೇಲಿನ ಅವಲಂಬನೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬಂದ್ವಿ ನಾವು. ಇರಾಕ್, ಸೌದಿ ಅರೇಬಿಯಾ, ರಷ್ಯಾ ಕಡೆಯಿಂದ, ಇನ್ಫ್ಯಾಕ್ಟ್ ಇನ್ನು ಕತಾರ್ ಕಡೆಯಿಂದನೂ ಕೂಡ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ತೈಲ ಆಮದು ಮಾಡ್ಕೊಳ್ತೀವಿ. ಅಮೆರಿಕದಿಂದನೂ ಕೂಡ ತೈಲ ಆಮದು ಮಾಡ್ಕೊಳ್ತೀವಿ ನಾವು. ಹಾಗಾಗಿ ಹಲವು ಕಡೆಗಳಿಂದ ಬರೋದ್ರಿಂದ ತೀರಾ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಭಾರತಕ್ಕೆ ಅಂತ ಹೇಳಲಾಗ್ತಾ ಇದೆ. ಭಾರತ ಹಂಗೆ ಅಪ್ಡೇಟ್ ಬರ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಜನವಸತಿ ಪ್ರದೇಶದ ಮೇಲೆ ಮಾರಕ ದಾಳಿ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಯುದ್ಧ ಅಂತಂದ್ರೆ ಖಂಡಿತವಾಗ್ಲೂ ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡೋದಲ್ಲ. ಕದನ ವಿರಾಮ ಘೋಷಣೆ ನಡುವೆಯೇ ಇರಾನ್ ಎಂಥ ನಸುಗುನ್ನಿ ಕೆಲಸ ಮಾಡಿದೆ ನೋಡಿ. ಇಸ್ರೇಲ್ನ ಬೀರ್ ಶೇಬಾ ಜನವಸತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಸೇನೆ ಅಥವಾ ಮಿಲಿಟರಿ ಪೋಸ್ಟ್ಗಳನ್ನು ನಾಶ ಮಾಡುವಂಥದ್ದು ಸರಿ, ಆದರೆ ಸಾಮಾನ್ಯ ನಾಗರಿಕರು ಏನು ಮಾಡಿರ್ತಾರೆ? ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 3 ಬಲಿಯಾಗಿದ್ದಾರೆ.
ಒಂದು ಕಡೆ ಅಮೆರಿಕ ಕದನ ವಿರಾಮದ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಸೀದಾ ಇಸ್ರೇಲ್ನ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ, ಕ್ಷಿಪಣಿ ದಾಳಿ ಮಾಡಿದೆ. ಅದರಲ್ಲೂ 3 ಇಸ್ರೇಲಿಗರು ಇದಕ್ಕೆ ಬಲಿಯಾಗಿದ್ದಾರೆ. ಸೊ ಹಾಗಾದ್ರೆ ಈಗ ಇಸ್ರೇಲ್ ಸುಮ್ಮನೆ ಇರುತ್ತಾ? ಖಂಡಿತ ಸುಮ್ಮನೆ ಇರಲ್ಲ. ಅಂದರೆ ಟ್ರಂಪ್ ಹೇಳ್ತಾ ಇರೋ ಕದನ ವಿರಾಮ ಎಲ್ಲಿಗೆ ಬಂತು? ಅಲ್ಲಿಗೆ ಅಮೆರಿಕ ಒಂದು ಕಡೆ ಏನು ತೊಟ್ಲು ತೂಗೋದು ಅದೇನೆ, ಮಗುವನ್ನು ಚಿವುಟೋದು ಅದೇನೆ ಅನ್ನೋ ಅರ್ಥದ ಆಟವನ್ನು ಆಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಈ ಅತ್ಯಂತ ಪ್ರಮುಖವಾದಂತಹ ಜಲಸಂಧಿ ಹಾರ್ಮುಜ್ ಜಲಸಂಧಿಯನ್ನು ಲಾಕ್ ಮಾಡಿದ್ರೆ ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಇಡೀ ಜಗತ್ತನ್ನು ಕಾಡ್ತಾ ಇತ್ತು, ಭಾರತವನ್ನು ಕೂಡ ಕಾಡ್ತಾ ಇತ್ತು. ಯಾಕಂತಂದರೆ 60%ಕ್ಕೂ ಹೆಚ್ಚು ತೈಲ ಆಮದು ನಮಗೆ ಆ ಜಲಸಂಧಿಯ ಮುಖಾಂತರವೇ ಆಗಬೇಕಾಗಿತ್ತು. ಈಗ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ರೆ ವೀಕ್ಷಕರೇ, ಹಾರ್ಮುಜ್ ಜಲಸಂಧಿಯನ್ನು ಲಾಕ್ ಮಾಡೋ ಪ್ರಶ್ನೆ ಇಲ್ಲ ಅಂತ ಈಗ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಅಮೆರಿಕದ ಸೇನೆ ದಾಳಿಯ ಪ್ರತೀಕಾರಕ್ಕೆ ಈಗ ಇರಾನ್ ನಿಂತ್ಕೊಂಡಿದೆ. ಆದರೆ ಹಾರ್ಮುಜ್ ಜಲಸಂಧಿಯನ್ನು ಈ ಜಲಸಂಧಿಯನ್ನು ಮುಚ್ಚೋದಿಲ್ಲ. ಆದರೆ ಇರಾನ್ ಕದನ ವಿರಾಮಕ್ಕೆ ಒಪ್ಕೊಳ್ಳದೆ ಹೋದರೆ ಅಥವಾ ತಾನು ಯುದ್ಧವನ್ನು ಮುಂದುವರಿಸ್ತೇನೆ, ಅಮೆರಿಕದ ವಿರುದ್ಧ ಪ್ರತೀಕಾರ ತೀರಿಸ್ತೀನಿ ಅಂತ ಹೊರಟುಬಿಟ್ರೆ ಮಾತ್ರ ಈ ಹಾರ್ಮುಜ್ ಜಲಸಂಧಿಯನ್ನು ಅವರು ಕ್ಲೋಸ್ ಮಾಡೇ ಮಾಡ್ತಾರೆ. ಬಿಕಾಸ್ ಅದು ಒಂದೇ ಅವ್ರ ಹತ್ರ ಇರ್ತಕ್ಕಂಥ ಬಹಳ ಪ್ರಬಲವಾದ ಅಸ್ತ್ರ. ಅಣ್ವಸ್ತ್ರಗಳನ್ನು ಅಮೆರಿಕ ನಾಶ ಮಾಡಿ ಆಗಿದೆ. ಮಿಲಿಟರಿ ಬಲ ಇಲ್ಲ ಅವ್ರ ಹತ್ರ, ಅಥವಾ ಅಮೆರಿಕಾದ ಮೇಲೆ ಕ್ಷಿಪಣಿ ದಾಳಿ ಮಾಡುವಷ್ಟರ ಮಟ್ಟಿಗಿನ ಸೇನಾ ಬಲ ಕೂಡ ಇಲ್ಲ. ಹಾಗಾಗಿ ಅವರು ಈ ಥರದ ಮಾರ್ಗಗಳು, ಅಂದರೆ ತೈಲ ಅಲ್ಲಿ ರಫ್ತಾಗದೆ ಇರೋ ಹಾಗೆ ತಡೆಯೋದು, ಈ ಥರ ಮತ್ತು ಹೌತಿ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಸ್ ಏನಿದೆ, ಟೆರರಿಸ್ಟ್ ಆರ್ಗನೈಸೇಷನ್, ಅವುಗಳ ಮುಖಾಂತರ ಸೇಡ್ ತೀರಿಸ್ಕೊಳ್ಳೋ ಅಂಥ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋದು, ಇಂಥವನ್ನೇ ಮಾಡಬೇಕಾಗತ್ತೆ. ಇನ್ನು ಭಾರತ ನೋಡಿದ್ರೆ ಕಚ್ಚಾ ತೈಲಕ್ಕಾಗಿ ಹಿಂದೆ ಇರಾನ್ ಮೇಲೆ ಸಾಕಷ್ಟು ಅವಲಂಬನೆ ಇತ್ತು. ಕೆಲವು ದಶಕಗಳಿಂದ ಆ ಇರಾನ್ ಮೇಲಿನ ಅವಲಂಬನೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬಂದ್ವಿ ನಾವು. ಇರಾಕ್, ಸೌದಿ ಅರೇಬಿಯಾ, ರಷ್ಯಾ ಕಡೆಯಿಂದ, ಇನ್ಫ್ಯಾಕ್ಟ್ ಇನ್ನು ಕತಾರ್ ಕಡೆಯಿಂದನೂ ಕೂಡ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ತೈಲ ಆಮದು ಮಾಡ್ಕೊಳ್ತೀವಿ. ಅಮೆರಿಕದಿಂದನೂ ಕೂಡ ತೈಲ ಆಮದು ಮಾಡ್ಕೊಳ್ತೀವಿ ನಾವು. ಹಾಗಾಗಿ ಹಲವು ಕಡೆಗಳಿಂದ ಬರೋದ್ರಿಂದ ತೀರಾ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಭಾರತಕ್ಕೆ ಅಂತ ಹೇಳಲಾಗ್ತಾ ಇದೆ. ಭಾರತ ಹಂಗೆ ಅಪ್ಡೇಟ್ ಬರ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಜನವಸತಿ ಪ್ರದೇಶದ ಮೇಲೆ ಮಾರಕ ದಾಳಿ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಯುದ್ಧ ಅಂತಂದ್ರೆ ಖಂಡಿತವಾಗ್ಲೂ ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡೋದಲ್ಲ. ಕದನ ವಿರಾಮ ಘೋಷಣೆ ನಡುವೆಯೇ ಇರಾನ್ ಎಂಥ ನಸುಗುನ್ನಿ ಕೆಲಸ ಮಾಡಿದೆ ನೋಡಿ. ಇಸ್ರೇಲ್ನ ಬೀರ್ ಶೇಬಾ ಜನವಸತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಸೇನೆ ಅಥವಾ ಮಿಲಿಟರಿ ಪೋಸ್ಟ್ಗಳನ್ನು ನಾಶ ಮಾಡುವಂಥದ್ದು ಸರಿ, ಆದರೆ ಸಾಮಾನ್ಯ ನಾಗರಿಕರು ಏನು ಮಾಡಿರ್ತಾರೆ? ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 3 ಬಲಿಯಾಗಿದ್ದಾರೆ. ಒಂದು ಕಡೆ ಅಮೆರಿಕ ಕದನ ವಿರಾಮದ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಸೀದಾ ಇಸ್ರೇಲ್ನ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ, ಕ್ಷಿಪಣಿ ದಾಳಿ ಮಾಡಿದೆ. ಅದರಲ್ಲೂ 3 ಇಸ್ರೇಲಿಗರು ಇದಕ್ಕೆ ಬಲಿಯಾಗಿದ್ದಾರೆ. ಸೊ ಹಾಗಾದ್ರೆ ಈಗ ಇಸ್ರೇಲ್ ಸುಮ್ಮನೆ ಇರುತ್ತಾ? ಖಂಡಿತ ಸುಮ್ಮನೆ ಇರಲ್ಲ. ಅಂದರೆ ಟ್ರಂಪ್ ಹೇಳ್ತಾ ಇರೋ ಕದನ ವಿರಾಮ ಎಲ್ಲಿಗೆ ಬಂತು? ಅಲ್ಲಿಗೆ ಅಮೆರಿಕ ಒಂದು ಕಡೆ ಏನು ತೊಟ್ಲು ತೂಗೋದು ಅದೇನೆ, ಮಗುವನ್ನು ಚಿವುಟೋದು ಅದೇನೆ ಅನ್ನೋ ಅರ್ಥದ ಆಟವನ್ನು ಆಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಈ ಅತ್ಯಂತ ಪ್ರಮುಖವಾದಂತಹ ಜಲಸಂಧಿ ಹಾರ್ಮುಜ್ ಜಲಸಂಧಿಯನ್ನು ಲಾಕ್ ಮಾಡಿದ್ರೆ ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಇಡೀ ಜಗತ್ತನ್ನು ಕಾಡ್ತಾ ಇತ್ತು, ಭಾರತವನ್ನು ಕೂಡ ಕಾಡ್ತಾ ಇತ್ತು. ಯಾಕಂತಂದರೆ 60%ಕ್ಕೂ ಹೆಚ್ಚು ತೈಲ ಆಮದು ನಮಗೆ ಆ ಜಲಸಂಧಿಯ ಮುಖಾಂತರವೇ ಆಗಬೇಕಾಗಿತ್ತು. ಈಗ ಸದ್ಯದ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ರೆ ವೀಕ್ಷಕರೇ, ಹಾರ್ಮುಜ್ ಜಲಸಂಧಿಯನ್ನು ಲಾಕ್ ಮಾಡೋ ಪ್ರಶ್ನೆ ಇಲ್ಲ ಅಂತ ಈಗ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಅಮೆರಿಕದ ಸೇನೆ ದಾಳಿಯ ಪ್ರತೀಕಾರಕ್ಕೆ ಈಗ ಇರಾನ್ ನಿಂತ್ಕೊಂಡಿದೆ. ಆದರೆ ಹಾರ್ಮುಜ್ ಜಲಸಂಧಿಯನ್ನು ಈ ಜಲಸಂಧಿಯನ್ನು ಮುಚ್ಚೋದಿಲ್ಲ. ಆದರೆ ಇರಾನ್ ಕದನ ವಿರಾಮಕ್ಕೆ ಒಪ್ಕೊಳ್ಳದೆ ಹೋದರೆ ಅಥವಾ ತಾನು ಯುದ್ಧವನ್ನು ಮುಂದುವರಿಸ್ತೇನೆ, ಅಮೆರಿಕದ ವಿರುದ್ಧ ಪ್ರತೀಕಾರ ತೀರಿಸ್ತೀನಿ ಅಂತ ಹೊರಟುಬಿಟ್ರೆ ಮಾತ್ರ ಈ ಹಾರ್ಮುಜ್ ಜಲಸಂಧಿಯನ್ನು ಅವರು ಕ್ಲೋಸ್ ಮಾಡೇ ಮಾಡ್ತಾರೆ. ಬಿಕಾಸ್ ಅದು ಒಂದೇ ಅವ್ರ ಹತ್ರ ಇರ್ತಕ್ಕಂಥ ಬಹಳ ಪ್ರಬಲವಾದ ಅಸ್ತ್ರ. ಅಣ್ವಸ್ತ್ರಗಳನ್ನು ಅಮೆರಿಕ ನಾಶ ಮಾಡಿ ಆಗಿದೆ. ಮಿಲಿಟರಿ ಬಲ ಇಲ್ಲ ಅವ್ರ ಹತ್ರ, ಅಥವಾ ಅಮೆರಿಕಾದ ಮೇಲೆ ಕ್ಷಿಪಣಿ ದಾಳಿ ಮಾಡುವಷ್ಟರ ಮಟ್ಟಿಗಿನ ಸೇನಾ ಬಲ ಕೂಡ ಇಲ್ಲ. ಹಾಗಾಗಿ ಅವರು ಈ ಥರದ ಮಾರ್ಗಗಳು, ಅಂದರೆ ತೈಲ ಅಲ್ಲಿ ರಫ್ತಾಗದೆ ಇರೋ ಹಾಗೆ ತಡೆಯೋದು, ಈ ಥರ ಮತ್ತು ಹೌತಿ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಸ್ ಏನಿದೆ, ಟೆರರಿಸ್ಟ್ ಆರ್ಗನೈಸೇಷನ್, ಅವುಗಳ ಮುಖಾಂತರ ಸೇಡ್ ತೀರಿಸ್ಕೊಳ್ಳೋ ಅಂಥ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡೋದು, ಇಂಥವನ್ನೇ ಮಾಡಬೇಕಾಗತ್ತೆ. ಇನ್ನು ಭಾರತ ನೋಡಿದ್ರೆ ಕಚ್ಚಾ ತೈಲಕ್ಕಾಗಿ ಹಿಂದೆ ಇರಾನ್ ಮೇಲೆ ಸಾಕಷ್ಟು ಅವಲಂಬನೆ ಇತ್ತು. ಕೆಲವು ದಶಕಗಳಿಂದ ಆ ಇರಾನ್ ಮೇಲಿನ ಅವಲಂಬನೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬಂದ್ವಿ ನಾವು. ಇರಾಕ್, ಸೌದಿ ಅರೇಬಿಯಾ, ರಷ್ಯಾ ಕಡೆಯಿಂದ, ಇನ್ಫ್ಯಾಕ್ಟ್ ಇನ್ನು ಕತಾರ್ ಕಡೆಯಿಂದನೂ ಕೂಡ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ತೈಲ ಆಮದು ಮಾಡ್ಕೊಳ್ತೀವಿ. ಅಮೆರಿಕದಿಂದನೂ ಕೂಡ ತೈಲ ಆಮದು ಮಾಡ್ಕೊಳ್ತೀವಿ ನಾವು. ಹಾಗಾಗಿ ಹಲವು ಕಡೆಗಳಿಂದ ಬರೋದ್ರಿಂದ ತೀರಾ ಅಷ್ಟು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಭಾರತಕ್ಕೆ ಅಂತ ಹೇಳಲಾಗ್ತಾ ಇದೆ. ಭಾರತ ಹಂಗೆ ಅಪ್ಡೇಟ್ ಬರ್ತಾ ಇದೆ.
ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಜನವಸತಿ ಪ್ರದೇಶದ ಮೇಲೆ ಮಾರಕ ದಾಳಿ. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಯುದ್ಧ ಅಂತಂದ್ರೆ ಖಂಡಿತವಾಗ್ಲೂ ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡೋದಲ್ಲ. ಕದನ ವಿರಾಮ ಘೋಷಣೆ ನಡುವೆಯೇ ಇರಾನ್ ಎಂಥ ನಸುಗುನ್ನಿ ಕೆಲಸ ಮಾಡಿದೆ ನೋಡಿ. ಇಸ್ರೇಲ್ನ ಬೀರ್ ಶೇಬಾ ಜನವಸತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಸೇನೆ ಅಥವಾ ಮಿಲಿಟರಿ ಪೋಸ್ಟ್ಗಳನ್ನು ನಾಶ ಮಾಡುವಂಥದ್ದು ಸರಿ, ಆದರೆ ಸಾಮಾನ್ಯ ನಾಗರಿಕರು ಏನು ಮಾಡಿರ್ತಾರೆ? ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 3 ಬಲಿಯಾಗಿದ್ದಾರೆ. ಒಂದು ಕಡೆ ಅಮೆರಿಕ ಕದನ ವಿರಾಮದ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಸೀದಾ ಇಸ್ರೇಲ್ನ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ, ಕ್ಷಿಪಣಿ ದಾಳಿ ಮಾಡಿದೆ. ಅದರಲ್ಲೂ 3 ಇಸ್ರೇಲಿಗರು ಇದಕ್ಕೆ ಬಲಿಯಾಗಿದ್ದಾರೆ. ಸೊ ಹಾಗಾದ್ರೆ ಈಗ ಇಸ್ರೇಲ್ ಸುಮ್ಮನೆ ಇರುತ್ತಾ? ಖಂಡಿತ ಸುಮ್ಮನೆ ಇರಲ್ಲ. ಅಂದರೆ ಟ್ರಂಪ್ ಹೇಳ್ತಾ ಇರೋ ಕದನ ವಿರಾಮ ಎಲ್ಲಿಗೆ ಬಂತು? ಅಲ್ಲಿಗೆ ಅಮೆರಿಕ ಒಂದು ಕಡೆ ಏನು ತೊಟ್ಲು ತೂಗೋದು ಅದೇನೆ, ಮಗುವನ್ನು ಚಿವುಟೋದು ಅದೇನೆ ಅನ್ನೋ ಅರ್ಥದ ಆಟವನ್ನು